ಹೆಸರಿದೆಯಪ್ಪ. ತಾಳ್ಕೊಂಡ ಎಲ್ಲಾದ್ರೂ ಹೋಗಿ ನಿನಗೆ ತಿನ್ನ ಅನ್ನ ಕೊಡಿಸುತ್ತೇನೆ. ಏನಪ್ಪ ಮಗು ತುಂಬಾ ಹಸಿದಿದೆ, ಏನಾದ್ರೂ ಸ್ವಲ್ಪ ಸಹಾಯ ಮಾಡ್ತೀಯಾ? ಯಶವಂತಲ್ಲಪ್ಪ ದುಡುತ್ತಿಲ್ಲಕ್ಕ ಯಶವಂತಲ್ಲಪ್ಪ ದುಡುತ್ತಿಲ್ಲಕ್ಕೇನು ಬ್ಯಾನಿಗೆ ನನಗ ಏನಪ್ಪ ಮಗು ತುಂಬಾ ಹಸಿದಿದೆ, ಏನಾದ್ರೂ ಸ್ವಲ್ಪ ಸಹಾಯ ಮಾಡ್ತೀಯಾ? ನೋಡಕ್ಕ ಚಂದ ಕಾಣ್ತಿ, ನೋಡ್ಲಿಕ್ಕೆಲ್ಲ ಚಂದ ಕಾಣಿಸ್ತಿ. ಅಯ್ಯೋ ದುರ್ವಿಧಿಯೇ, ಒಂದಾನೊಂದು ಸಮಯದಲ್ಲಿ ಕಾಲಿಗೆ ಬಿದ್ದು ಸಹಾಯ ಪಡೆದ ಜನ ಅಂಗಲಾಚಿದರೆ ವ್ಯಂಗ ಮಾತನಾಡುತ್ತಿರುವರು. ಸ್ವಾಮಿ ಸ್ವಾಮಿ, ನೀವು 4 ಜನರಿಗೆ ಕೈ ಎತ್ತಿಕೊಂಡು ಸಹಾಯ ಮಾಡ್ತಿದ್ರಿ, ಅಂತವರು ಇಂದು ಕಷ್ಟದಲ್ಲಿದ್ದೀರಾ. ಇದು ನಾನು ನೋಡ್ತಾ ಇದ್ರೆ ನನ್ನ ಕರಡು ಕತ್ತರಿಸಿದಂತಾಗ್ತಾ ಇದೆ. ಸಂಕಟ ಆಗ್ತಾ ಇದೆ ಸ್ವಾಮಿ, ಸಂಕಟ ಆಗ್ತಾ ಇದೆ. ಏನಪ್ಪ ಮಗು ತುಂಬಾ ಹಸಿದಿದೆ, ಏನಾದ್ರೂ ಸ್ವಲ್ಪ ಸಹಾಯ ಮಾಡ್ತೀಯಾ? ಯಾರಪ್ಪ ಮಾಡ್ಬೇಕು ಮಾತಾನಿ ಕಂತ್ರಾಳಿ. ಹಲೋ, ಧನಿ ಕ್ಷಮಿಸಬೇಕು. ನಿಮ್ಮ ಉಪಕಾರ ತೀರಿಸಬೇಕಂದ್ರೆ ಠಾಕೂರ್ ನಮ್ಮನ್ನು ಜೀವಂತ ಕೊಡ್ತಾರೆ. ಅದು ಅಲ್ಲದೆ ಮನೆಗೆ ಹೋಗಿ ಹೇಳೋಣ ನಿಮಗೆ ಯಾರು ಸಹಾಯ ಮಾಡಬಾರ್ದಂತ, ಕೂಡು ನೀರು ಕೊಡಬಾರ್ದಂತ. ಬುದ್ಧಿ ಎಲ್ಲಿ ಆದರೂ ದೂರ ಹೋಗಿ ಬದುಕಿಕೊಳ್ಳಿ, ಬುದ್ಧಿ ಬದುಕಿಕೊಳ್ಳಿ. ಅಯ್ಯೋ ದುರ್ವಿಧಿಯೇ, ಒಂದಾನೊಂದು ಸಮಯದಲ್ಲಿ ಕಾಲಿಗೆ ಬಿದ್ದು ಸಹಾಯ ಪಡೆದ ಜನ ಇಂದು ಮಗು ಹಚ್ಚಿದೆ ಎಂದು ಅಂಗಲಾಚಿದರೆ ವ್ಯಂಗ ಮಾತನಾಡುತ್ತಿರುವರು. ಹಸಿವಿನಿಂದ ಕಂಗೆಟ್ಟ ನಾವು ಮುಂದೇನನ್ನ ಮಾಡುವುದು? ಸತೀಶ್, ಹುಟ್ಟಿದ ಕೂಚಿಗೂ ಬಿಡಲಾರದ ಹಸಿವಿನ ಆಸೆ ಮುಂದೆ ಇದ್ದಿದ್ದು, ಆದರೆ ಈ ಕೂಸು ಭವಿಷ್ಯತ್ನಲ್ಲಿ ಬಾಳಿ ಬದುಕಬೇಕಾಗತ್ತು. ಅದು ಗುರು ಬಿಟ್ಟು ತನಕ ಪರದಾಡಬೇಕು ತಮ್ಮ, ಪರದಾಡಬೇಕು. ಸ್ವಾಮಿ ಸ್ವಾಮಿ, ದೊಡ್ಡ ಮನೆತನದಲ್ಲಿ ಹುಟ್ಟಿದ ನೀವು ಇಂದು ಕಷ್ಟಪಡುವ ಸಂದರ್ಭ ಬಂದಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಕರಡು ಕತ್ತರಿಸಿದಂತಾಗ್ತಾ ಇದೆ. ಸಂಕಟವಾಗ್ತಾ ಇದೆ ಸ್ವಾಮಿ, ಸಂಕಟವಾಗ್ತಾ ಇದೆ. ಕಾಡುವುದಷ್ಟೇ ಅಲ್ಲ ಸುಗಂಧ, ಭವಸಾಗರದ ಮಧ್ಯೆ ಬಿರುಗಾಳಿಗೆ ಚಿಕ್ಕು ಒಯ್ದಾಡಿದರೆ ತೇಲುವುದನ್ನಷ್ಟೇ ದೂರಕ್ಕೂ ಸದ್ಯದ ಪರಿಸ್ಥಿತಿಯಲ್ಲಿ ತಾಳ್ಮೆ ಹುಟ್ಟಾಕುವುದು ನಮ್ಮ ಕರ್ತವ್ಯವಾಗಿದೆ. ಸೇರುವ ದಿನ ತಾರಕ್ಕೂ ಸದ್ಯದ ಪರಿಸ್ಥಿತಿಯಲ್ಲಿ ತಾಳ್ಮೆ ಹುಟ್ಟು ಹಾಕಿ ಮುಂದೆ ಸಾಗಬೇಕಾಗಿದೆ ಸುಗಂಧ, ಮುಂದೆ ಸಾಗಬೇಕಾಗಿದೆ. ಸ್ವಾಮಿ ಸ್ವಾಮಿ, ಈ ರೀತಿ ಎದುರಿಸಿ ಬಿಡಬೇಡಿ ದಯವಿಟ್ಟು. ನನ್ನ ಹೃದಯಕ್ಕೆ ತಳಮಳವಾಗುತ್ತೆ ಸ್ವಾಮಿ, ತಳಮಳವಾಗುತ್ತೆ. ಅಣ್ಣ, ಸಂತಾಪ ಹೆಚ್ಚಾಗಿ ವ್ಯಸನದಲ್ಲಿ ಉಸಿರುಗೈದಿರಿ ಅಣ್ಣ. ಹೌದು,
ಹಿರಿಯನಾಗಿ ಎಲ್ಲರಿಗೆ ಧೈರ್ಯ ಹೇಳಬೇಕಾದ ನಾನು ಅಧೀನರಾಗಬಾರದು. ಸತ್ತವರ ಮನೆಗೆ ಹೋಗಿ ಸಾವು ಯಾರಿಗೆ ಬಿಟ್ಟಿಲ್ಲವೆಂದಂತೆ ಸಂತೈಸಬೇಕಾಗಿದೆ ಇವರಿಗೆಲ್ಲ. 7ವರೆಗೆ ಇವತ್ತು ಕಳೆದುಕೊಂಡ ಕರುಣೆ ಸಂಬಂಧ ಜನ್ಮ ಜನ್ಮಾಂತರದಲ್ಲಿ ದೊರಕದ ಅನುಬಂಧ. ಅರುಳ್ಳ ಮಾನವನಿಗೆ ಮೆರುವು ಒಂದು ವರದಾನ. ಹಿಂದಿನ ವೈಭವದ ಜೀವನ ಮರೆಯಬೇಕು, ನನ್ನ ಅಂತರಂಗದಲ್ಲಿ ಕಷ್ಟವನ್ನಿಟ್ಟುಕೊಳ್ಳಬೇಕು. ನಮ್ಮ ಬದುಕು ಸುನಂದ, ಸತೀಶ್ ಇನ್ನು ಮುಂದೆ ವ್ಯಸನದಲ್ಲಿ ಬಿಚ್ಚು ಬಿಚ್ಚುರು ಹಾಕಲಾರೆ. ನಾನಿರೋ ತನಕ ನೀವ್ಯಾರು ಚಿಂತಿಸಿದರು. ಆಗಲ್ಲ, ನೀವು ಸಂತೋಷದಿದ್ದರೆ ನಮಗದೇ ಸಂತೋಷ. ಅಣ್ಣ ಬಾರಣ್ಣ ಹೋಗೋಣ. ಚಿಕ್ಕಪ್ಪ, ನನಗೆ ತುಂಬಾ ಹೊಟ್ಟೆ ಚಿಕ್ಕಪ್ಪ. ತಿಂದಲೇ ಏನಾದ್ರೂ ಕೊಡಪ್ಪ. ನೀನು ಅಪ್ಪಾಜಿಯೊಂದಿಗೆ ಕುಳಿತುಕೋ, ನಾನು ಎಲ್ಲಿಯಾದ್ರೂ ಹೋಗಿ ಅನ್ನ ತರುತ್ತೇನೆ. ಆಮೇಲೆ ಎಲ್ಲರೂ ಸೇರಿ ಊಟ ಮಾಡೋಣ. ಚಿಕ್ಕಪ್ಪ, ನೀನು 3 ದಿನದಿಂದ ಬರೀ ಸುಳ್ಳು ಹೇಳುತ್ತಿದ್ದಿ. ನನಗೆ ಸಂಕಟವಾಗುತ್ತಿದೆ. ಅಮ್ಮ, ಅಪ್ಪ, ತುಂಬಾ ಹಸಿವಾಗ್ತಿದೆ ಅಪ್ಪ. ನನಗೆ ತುಂಬಾ ಸಂಜಪ್ಪನ ಅಳೋತ್ತೇಳ ನೀ ಸತಿ ಮನಸ್ಸು ತೃಪ್ತಿ ಆಗುವಂತ ತನಕಗಳು ಗೆಳೆದರ ಕೇಳೋ ಕರುಳಿನ ಕುಡಿಯ ಚಿಗ್ಲಕ್ಕೆ ಹೋಗು. ಗಂಡರಿಯ ಕಷ್ಟದಲ್ಲಿ ಸಿಕ್ಕು ಮಗುವಿಗೆ ಅನ್ನ ಕೊಡಲಾರದನ್ನ ಹೀನ ಬಾಳು. ನಾಯಿಗಿಂತ ಕೇಳು. ಕಂದ, ಈ ರೀತಿ ಹಠ ಮಾಡಬೇಡಪ್ಪ. ಈ ರೀತಿ ಹಠ ಮಾಡಿದ್ರೆ ನಿನ್ನ ತಂದೆಯ ಮನಸ್ಸಿಗೆ ನೋವಾಗುತ್ತೆ ಕಂದ. ಸುಮ್ಮನಾಗುರಲಿ, ಎಲ್ಲಿಯಾದ್ರೂ ಹುಡುಕಿಯಾದ್ರೂ ನಿನಗೆ ಅನ್ನ ತರುತ್ತೇನೆ. ಸತೀಶ್, ನೀನು ಕೊಲೆ ಮಾಡ್ತೀಯಾ? ಬೇಡ ತಮ್ಮ, ಬೇಡ. ಅಯ್ಯೋ ದುರ್ಗತಿಯೇ. ಸಿರಿತನವಿದ್ದಾಗ ತಿಂದು ಹೋದರಷ್ಟೋ ಜನ, ಹಣ ಕೇಳಿದರಷ್ಟೋ ಜನ, ತಂದೆ ಉದ್ಧಾರ ಮಾಡಿ ಅಂದು ಎಷ್ಟೋ ಜನ. ಆದರೆ ಬಡತನ ಬಂದಾಗ ಕಣ್ಮರೆ ಆಯ್ತು ಅದೇ ಜನ. ಅಮ್ಮ, 3 ದಿನದಿಂದ ಉಪವಾಸವಿದ್ದರು ಕನಿಕರ ಪಡುವರಿಲ್ಲ, ಕೈ ಎತ್ತಿ ಸಹಾಯ ಮಾಡುವರಿಲ್ಲ. ಹೀಗಿರುವಾಗ ಎಲ್ಲಿ ಹುಡುಕುತ್ತಿತ್ತಮ್ಮ ಕೂಲಿಯ ಕೆಲಸ? ನಾನಿರುವಾಗ ನಿಮಗೇಕೆ ಅದರ ಚಿಂತೆ ಅಣ್ಣ? ನಾನು ಎಲ್ಲಿಯಾದ್ರೂ ಭಿಕ್ಷೆ ಬೇಡಿಯಾದ್ರೂ ತರುತ್ತೇನೆ ಅಣ್ಣ, ಈ ಮಗುವಿನ ಹೊಟ್ಟೆಗೆ ಹಿಡಿ ಅಂತ. ಸತೀಶ್, ಅಲ್ಲೇ ನೋಡ್ತೀರಿ ಸತೀಶ್, ಕೇಳಾರೆ ಕಣ್ಣು ಕಟ್ಟೋರ ಶಬ್ದ. ಒಮ್ಮೆಲೆ ನನ್ನ ದೇಹ ಚಿತ್ರ ವಿಚಿತ್ರವಾಗಿ ಸಿಡಿದೊಡಿತಿದೆ ನಿನ್ನ ನುಡಿ ಕೇಳಿ. ಇದಕ್ಕೂ ನಾಳೆ ಹೊಂಟಮ್ಮ ಭವಬಂಧದಲ್ಲಿ ಸಿಕ್ಕು ಬ್ರಹ್ಮ ಬೆಲ್ಲ ಹೊಡೆಕೊಂಡು ತಡೆದುಕೋ ದೇವ, ತಡೆದುಕೋ.
ಕಣ್ಣಲ್ಲಿ ನೀರು ಬರಬಿಟ್ಟಿದ್ದೀರ ಕಣ್ಣಲ್ಲಿ ನೀರೇ ತರ್ಲಾಗ್ಯಾರ ಅದು ಏ ಕಣ ಇರ್ತ ದಯಾನಿ ಬಾನ್ ಮಾನವನು ತನ್ನ ಮೋಹದ ಮಾಯನ್ನು ಸ್ವಾಮಿ ನಾವು ಊರು ಬಿಟ್ಟು ಎಲ್ಲೂ ಹೋಗೋದು ಬೇಡ. ನಮ್ದು ಈ ಊರಲ್ಲಿ ಯಾರಾದ್ರೂ ಒಬ್ರು ಸಹಾಯ ಮಾಡೇ ಮಾಡ್ತಾರೆ ಸ್ವಾಮಿ, ಸಹಾಯ ಮಾಡೇ ಮಾಡ್ತಾರೆ. ಬೇಡ ಸತೀಶ್, ಹೋಗುವುದು ಬೇಡ. ಈ ಮಗುವನ್ನು ಕರೆದಕ್ಕೂ ನಾನು ಎಲ್ಲಾದ್ರೂ ಮಗುವಿಗೆ ತಿನ್ನಲು ಅನ್ನ ಕೊಡಿಸುತ್ತೇನೆ. ಹೋಗಬೇಡ ತಮ್ಮ, ಹೋಗಬೇಡ. ಸುನಂದ, ಸತೀಶ್ ಹೋಗಬಿಟ್ಲಲ್ಲೇ. ಕೂಲಿಗಾಗಿ ಸಿಗದಿದ್ದರೆ ಭಿಕ್ಷೆಗಾಗಿ. ಜರ ಜೂ ಮಾಡ್ತಾವ ಅಲ್ಲಿ ಏನು ನಾನೊಂದು ಬಗೆದರೆ ದೈವತ್ತ ಅದೊಂದು ಬಗೆಯಿತು. ಭಿಕ್ಷೆಯಿಂದ ಗೌರವದಿಂದ ಬೆರೆದ ನಮ್ಮ ಬಾಳಿಗೆ ಕೂಲಿಯಿಂದ ಧಕ್ಕೆ ಹತ್ತಿತ್ತು, ಭಿಕ್ಷೆಯಿಂದ ಮಣ್ಣ ಫಲ ಆಯಿತು. ಸಂಪತ್ತಿನೊಂದಿಗೆ ಮರ್ಯಾದೆ ಕೂಡ ಸರ್ವನಾಶವಾಯಿತು. ಇನ್ನು ಇವರಲ್ಲಿ ಇರಬಾರದು. ಸತಿ ಸುನಂದನ ಕರೆದುಕೊಂಡು ಎಲ್ಲಾದ್ರೂ ಜೀವನ ಯಾತ್ರೆ ಕೊನೆ ಕಾಣಿಸಬೇಕು. ಮಾತು ಬರ್ಲತ್ತವ ಸುನಂದ ವಿಪರೀತವಾಗಿ ಬೀಚಿ ಸ್ವಾಮಿ ನೋಡಿ, ಈಗ ಕಷ್ಟ ಬಂದಿದೆ ಅಂತ ಈ ಊರ್ ಬಿಟ್ಟು ಬೇರೆಲ್ಲ ಹೋಗೋದ್ ಬೇಡ. ನೋಡಿ, ಸಹಾಯಕ್ಕೆ ಅಂತ ಯಾರಾದ್ರೂ ಬಂದೇ ಬರ್ತಾರೆ. ಸುನಂದ, ಇದು ಕೇವಲ ನಿನ್ನ ಕಲ್ಪನೆ ಮಾತ್ರ ಸುನಂದ. 3 ದಿನದಿಂದ ಉಪವಾಸ ಬಿದ್ದರು, ಕಣ್ಣೆತ್ತಿ ನೋಡಲಿಲ್ಲ, ಕನಿಕರ ನೋಡಲಿಲ್ಲ. ಯಾವ ಪುಣ್ಯಾತ್ಮ ಬರ್ತಾನೆ ಸುನಂದ ನಮ್ಮ ಸಹಾಯಕ್ಕೆ? ಬರ್ತಾರೆ ಸ್ವಾಮಿ, ಬರ್ತಾರೆ. ನೋಡಿ, ನೀವು ಮನಸ್ಸು ಮಾಡಬೇಕು ಸ್ವಾಮಿ, ನೀವು ಮನಸ್ಸು ಸ್ವಾಮಿ. ನಂದೊಂದು ಕೋರಿಕೆ ಇದೆ, ದಯವಿಟ್ಟು ಈಡೇರಿಸಿ ಸ್ವಾಮಿ, ದಯವಿಟ್ಟು ಈಡೇರಿಸಿ. ನಿನ್ನ ಕೋರಿಕೆ ಏನಾದ್ರೂ ಹೇಳು ಸ್ವಾಮಿ. ಈಗೊಮ್ಮೆ ನನ್ನ ಅಣ್ಣನಿಗೆ ಇದೇ ರೀತಿ ಸಮಸ್ಯೆ ಬಂದಿತ್ತು, ಆಗ ನಾವು ಸಹಾಯ ಮಾಡಿದ್ವಿ, ನೀವು ಮರ್ತೋದ್ರ? ಅಂದ್ರೆ ನಾವು ಈಗ ಅವ್ರಿಗೆ ಸಹಾಯ ಮಾಡಿದ್ವಿ, ಅವರು ನಮ್ಮ ಋಣನ ತೀರಿಸಬಾರ್ದೆ. ಅಣ್ಣನಿಗೆ ಇಲ್ಲಿ ನಡೆದಿರುವ ಘಟನೆಯನ್ನ ಎಲ್ಲ ಹೇಳೋಣ. ನಮ್ಮ ಅಣ್ಣನಿಗೆ ನನ್ನ ಕಂಡ್ರೆ ಪಂಚ ಪ್ರಾಣ, ನಮ್ಮ ಸಮಸ್ಯೆಗಳೆಲ್ಲ ಸರಿ ಹೋಗುತ್ತೆ. ಸ್ವಾಮಿ ಬನ್ನಿ, ನಮ್ಮ ತವರು ಮನೆಗೆ ಹೋಗೋಣ, ಬನ್ನಿ. ಶ್ರೀಧರ, ನೀವು ಕೊಡುವ ದುಡ್ಡಿನಿಂದ ಬಂಧುಗಳಿಬ್ಬರ ಮಧ್ಯೆ ಅಡ್ಡಗೋಡಿ ಆಗಬಾರದೆಂದು ನನ್ನ ತಂಗಿ ಹೇಳಿದ ಮಾತಿನಲ್ಲಿ ಸತ್ಯವಿದೆ. ನಡೆಯನುಪಮ, ಹೋಗೋಣ. ನಿಲ್ಲು ಶ್ರೀಧರ, ಅಣ್ಣ ತಂಗಿಯ ಮನಸ್ಸು ಅರ್ಥ ಮಾಡಿಕೊಳ್ಳಲಾರದಷ್ಟು ಅಲ್ಪಮತಿಯಲ್ಲ ನನ್ನ ಅಣ್ಣ. ಈಗ ಬರುವ ದುಡ್ಡಿನಿಂದ ಮುಂದೆ ಯಾವ ತೊಂದರೆಯೂ ಇಲ್ಲವೆಂದು ಮಾತು ಕೊಡುತ್ತೇನೆ. ತೆಗೆದುಕೋ ಹಣ, ತೆಗೆದುಕೋ ಹಣ. ಹೌದು ಹೌದು, ನಾವು ಕೊಡುವ ಹಣದಿಂದ ಮುಂದೆ ಯಾವ ತೊಂದರೆ ಇಲ್ಲವೆಂದು ಮಾತು ಕೊಟ್ಟಿದ್ದೇನೆ. ಇನ್ನು ಅಲ್ಲಿಗೆ ಹೋಗಿ ನಿಮ್ಮ ಅಣ್ಣನಿಗೆ ತುಂಬಾನೇ ತೊಂದರೆ. ಹೋಗೋದು ಬೇಡ ಸುನಂದ, ಹೋಗೋದು ಬೇಡ. ಸ್ವಾಮಿ, ಏನ್ ಹೇಳ್ತಾ ಇದ್ದೀರಾ ನೀವು? ಹಾಗಾದ್ರೆ ನಮ್ಮ ತವರ
ಯಾವಾಗಲೂ ಸುಖ ಸಂತೋಷ ಇನ್ನೊಬ್ಬರಿಗೆ ಹೇಳಿ ಅವರು ಸಂತೋಷ ಪಡಿಸಬೇಕೆ ಹೊರತು ನಮ್ಮ ಕಷ್ಟ ನಷ್ಟವನ್ನು ಹೇಳಿ ಅವರಿಗೆ ನೋಯಿಸಬಾರದು.